ಮನಗಳಲ್ಲಿ ಬೆಳೆಸುವ ಬೆಳಗುವ ದೇಶ ಕರ್ನಾಟಕದ ರಕ್ಷಣಾ ವೇದಿಕೆಯ ಸರ್ ಈ ಕಡೆ ಬನ್ನಿ ಒಂಚೂರು. ಓಕೆ ಸರ್ ನಾರಾಯಣ ಗೌಡ್ರು ಕಾಣಲ್ಲ, ಮುಂದೆ ಬನ್ನಿ ಸರ್. ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಸಂಸ್ಕೃತಿಯನ್ನ ಉಳಿಸೋಣ ಎನ್ನುವ ಆಶಯದೊಂದಿಗೆ ಜ್ಯೋತಿ ಬೆಳಗಿಸಿದ ಎಲ್ಲ ಮಹನೀಯರಿಗೆ ಆತ್ಮೀಯ ವಂದನೆಗಳು. ಅಲ್ಲಿಂದ ಬಂದದ್ದೆಲ್ಲ ಎಲ್ಲ ಜಯದೇವಿಯವರು ಚಿತ್ರಗಳು ಎಲ್ಲರೂ ಎಂದೂ ನಟನೆಗೆ ತಮ್ಮ ಅಭಿನಯದಲ್ಲಿ ಸೋಲನ್ನ ಕಂಡವರನ್ನ ಮೊದಲೇ ನಿಮ್ಮಲ್ಲಿ ನಾವು ಕೇಳಿಕೊಂಡಿದ್ದೇವೆ. ಶಿಸ್ತಿಗೆ ಹೆಸರಾಗಿರುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕ್ರಮಗಳಲ್ಲಿ ಎಲ್ಲವೂ ಕೂಡ ಶಿಸ್ತುಬದ್ಧವಾಗಿ ನೆರವೇರುತ್ತೆ. ಜನಪದ ವಾದ್ಯಗಳ ಝೀಂಕಾರ ಅಲ್ಲಿ ಮೊಳಗ್ತಾ ಇದೆ. ಕಹಳೆ ಕರುಳುಗಳ ಝೀಂಕಾರದೊಂದಿಗೆ ವಿಶೇಷವಾದ ರೀತಿಯಲ್ಲಿ ಸಿರಿಗಳನ್ನ ಗೌರವಿಸ್ತಾ ಇದ್ದೇವೆ. ಸೆಪ್ಟೆಂಬರ್ 2ರಂದು ಸಂಜು ಮತ್ತು ಸರೋಜ ಅವರನ್ನು ಒಡೆದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿಡ್ರಿ ನೀನೇ ಕಿತಾಬ್ ಜನರ ಮಹಿಳೆಯರ ಲೈಟ್ ಹಾಕಪ್ಪ, ಏನು ನಮ್ಮ ಜಾನಪದ ಶೈಲಿಯನ್ನು ಸಲ್ಲಿಸ್ತಾ ಇದ್ದೇವೆ.
ನಾರಾಯಣಗೌಡರು ಮನಸ್ಸು ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ನೀವೆಲ್ಲ ಒಳ್ಳೆ ಕೆಲಸವನ್ನ ಮಾಡ್ತೀರಿ ಅಂತ ಹೇಳಿ ನಮಗೆ ಆಶೀರ್ವಾದವನ್ನ ಮಾಡಿ ನನ್ನ ಕೆಲಸ ಮಾತ್ರ ಅಲ್ಲ, ಕನ್ನಡದ ಪ್ರತಿಯೊಬ್ಬರ ಸಾಧನೆಯನ್ನ ದಾಖಲಿಸುವ ಕೆಲಸವನ್ನ ಮಾಡಿ ಎನ್ನುವ ಮಾರ್ಗದರ್ಶನ ನಮಗೆ ನೀಡಿದವರು ಅಂಬರೀಶ್. ಇನ್ನೇನು ಕೆಲವೇ ದಿನಗಳಲ್ಲಿ ಅಭಿನಂದನಾ ಕೃತಿ ಅಂತ ಹೇಳಿದ್ರೆ ಬರೀ ಹೊಗಳಿಕೆಯ ಮಹಾಪುರ ಇರೋದಿಲ್ಲ. ಅಂಬರೀಶ್ ಅವರ ಬಾಲ್ಯದಿಂದ ಇಲ್ಲಿಯವರೆಗೂ ಅವರ ವ್ಯಕ್ತಿತ್ವವನ್ನು ಹೇಳುವಂತ ಚಿತ್ರರಂಗದವರು, ರಾಜಕೀಯ ರಂಗದವರು, ಕುಟುಂಬದವರು, ಅವರ ಸುಪುತ್ರ ಈ ದಿನ ನಮ್ಮ ಕುಟುಂಬಕ್ಕೆ ಒಂದು ಮಹಾ ದೊಡ್ಡ ಸುದಿನ. ಒಂದು ಚಿತ್ರರಂಗದಲ್ಲಿ ಒಂದು ಹೆಸರು ಮಾಡಲು ಒಂದು ಹೆಮ್ಮೆ ಇತ್ತು ಸಂದರ್ಭವಾಗಿಲ್ಲ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಸನ್ಮಾನ ನೋಡಿ ನನ್ನ ಮನಸ್ಸು ತುಂಬ ಹೋಗಿ ಕರ್ನಾಟಕದ ಅಭ್ಯುದಯಕ್ಕಾಗಿ, ಕನ್ನಡಿಗರ ರಕ್ಷಣೆಗಾಗಿ ಸುಭಾಷ್ ಚಂದ್ರ ಬೋಸ್ ಅವರು ನಡೆದ ರೀತಿಯ ಒಂದು ಸೈನ್ಯವನ್ನು ಕಟ್ಟಿ ಕನ್ನಡದ ರಕ್ಷಣೆಗಾಗಿ ದೊಡ್ಡ ಹೋರಾಟವನ್ನು ನಡೆಸಿಕೊಂಡಂತ ಕೆಚ್ಚದಿಯ ವೀರ ಕನ್ನಡಿಗ ನಾರಾಯಣಗೌಡರಿಗೆ ಭಗವಂತ ಇವರ ಈ ಒಂದು ಸಂಸ್ಥೆ ನೂರಾರು ವರ್ಷದ ಕನ್ನಡದಲ್ಲಿ ಬೆಳೆದು ಎಲ್ಲ ಕನ್ನಡಿಗರಿಗೂ ರಕ್ಷಣೆಯಾಗಿ ಕನ್ನಡಿಗರ ಮನೆಯಲ್ಲಿ ಮನವಾಗಬೇಕು ಅಂತ ಹೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ದಿವಸ ಅವರು ನನ್ನ ಮಗನಿಗೆ ಸನ್ಮಾನ ಮಾಡಲಿಕ್ಕಾಗಿ ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರುಗಳಿಗೂ ಇನ್ನೊಮ್ಮೆ ನನ್ನ ಹುಟ್ಟುಹಬ್ಬದ ವಂದನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಿಮ್ಮ ಎಲ್ಲ ಚಿತ್ರಗಳನ್ನ ಗೆಲ್ಲಿಸುವ ಮನಸ್ಸಿನ ಕರ್ನಾಟಕ ರಕ್ಷಣಾ ವೇದಿಕೆ. ಇಲ್ಲ ಬಿಡಿ, ಅವರೆಲ್ಲ ಖುಷಿ ವ್ಯಕ್ತಪಡಿಸ್ತಾರೆ. ಮೊದಲನೇದಾಗಿ ಅವರು ಮನಸ್ಪಿಚ್ಚು ಒಂದೆರಡು ಮಾತಾಡಿದ್ರು. ಮನಸ್ಪಿಚ್ ಮಾತಾಡಬೇಕಾದ್ರೆ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಮಾತಾಡ್ಬೋದು. ನಮಸ್ಕಾರಗಳು. ನಿಮ್ಮಲ್ಲಿ ನೀವು ತೋರಿಸ್ತಂಥ ಪ್ರೀತಿ ನಾರಾಯಣಗೌಡರವರು ಅವರ ಒಂದು ಕಂಠದಲ್ಲಿ ಕೂಗಿ ಕಿಚ್ಚಿ ಹೇಳದಂಥ ಒಂದೊಂದು ಮಾತು, ಪದ, ಅಕ್ಷರ ನನಗೆ ಯಾವ ರೀತಿ ಕೃತಜ್ಞತೆಗಳನ್ನ ಹೇಳಬೇಕು ನನಗೆ ಆ್ಯಕ್ಚುಲಿ ಅರ್ಥ ಆಗ್ತಾ ಇಲ್ಲ.
ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಮಾತಾಡ್ತಾ ಕನ್ನಡ ಚಿತ್ರರಂಗಕ್ಕೆ ಗೊತ್ತಿದ್ದೇನೋ ಹಾಗೆ ನಡ್ಕೊಂತ ಬಂದು 17 ವರ್ಷ ಆಗೋಯ್ತು ಅಂತ ಒಬ್ಬರ ಹತ್ರ ಮಾತಾಡಿದೆ. ಯಾವ ವಿಚಾರಕ್ಕೆ ಮಾತಾಡಿದೆ ಅಂದರೆ ಅದಕ್ಕೂ ಅಲ್ಲಿ ನಡೀತಾ ಇದ್ದಂತ ಯಾವ ಥರದ ಇಶ್ಯೂ ಇರಲಿಲ್ಲ. ಸುಮ್ಮನೆ ಹೇಳಿದೆ, ನೋಡಿ ಗೊತ್ತಿದ್ದೇನೋ 17 ವರ್ಷ ಆಗೋಕ್ಕೆ ಇಂಡಸ್ಟ್ರಿ ಬಂದು 1996 ಎಂಟ್ರಿ ಕೊಟ್ಟಿದ್ದೇನೆ ಅಂತ. ಇಮಿಡಿಯೇಟ್ ಆಗಿ ಒಂದು ವಾರದ ನಂತರ ಒಂದು ಆರ್ಟಿಕಲ್ ಓದಿದೆ ನಾನು. ಸುದೀಪ್ ಚಿತ್ರರಂಗಕ್ಕೆ 17 ವರ್ಷ ಆಯ್ತಂತ. ಅದಕ್ಕೆ ಅವರು ಇನ್ಮೇಲೆ ಏನಿದ್ರು 17 ವರ್ಷ 15 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ನಾಯಕಿ ನಟಿಯ ಬಗ್ಗೆ ಮಾತ್ರ ಆ್ಯಕ್ಟ್ ಮಾಡೋದು. ಸೊ ನನಗೆ ಒಂದು ಕಡೆ ಅದು ಬಂತು, ಇನ್ನೊಂದು ಕಡೆ ನಮ್ಮನ್ನು ಅರ್ಥ ಎಷ್ಟು ಮಾಡಿಕೊಂಡು ಅಂತ ಗೊತ್ತಾಯ್ತು. ಒಂದೊಂದು ಈ ಚಿತ್ರರಂಗದಲ್ಲಿ ಅಂತಲ್ಲ, ಸಮಾಜದಲ್ಲಿ ಅರ್ಥ ಮಾಡ್ಕೊಂಡಿದ್ದು ಇಲ್ಲಿ ಯಾರಿಗೂ ತೃಪ್ತಿ ಪಡಿಸಕ್ಕಾಗಲ್ಲ. ಇಲ್ಲಿ ಎಲ್ಲರತ್ರನೂ ಒಳ್ಳೆಯವರಾಗಕ್ಕಾಗಲ್ಲ. ಎಷ್ಟೋ ಸತಿ ಎಷ್ಟೋ ವಿಚಾರಗಳಿಗೆ ನಾವು ಬೇಜಾರು ಮಾಡ್ಕೊಂಡಿದ್ದೇವೆ. ಆದರೆ ಒಂದಿನ ಒಂದು ತೀರ್ಮಾನಕ್ಕೆ ಬಂದೆ, ಕೆಲವು ವಿಚಾರಗಳು ಕೆಲವು ವ್ಯಕ್ತಿಗಳು ನಮಗೆ ಬದುಕೇ ಇಲ್ಲ ಅಂತ ಅನ್ಕೊಂಡಾಗ ನನ್ನ ಸಾಧನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಇವತ್ತು ಈ ಸಮಾರಂಭದಲ್ಲಿ ಅಲ್ಲಿ ಮೊದಲನೇ ಈ ವೇದಿಕೆಯಿಂದ ಹಿಡಿದು ಮೊದಲನೇ ಕುರ್ಚಿಯಿಂದ ಹಿಡಿದು ಇಲ್ಲಿರೋ ಎಲ್ಲರೂ ಹಾಗೂ ಕೊನೆಯ ನೆನೆಸ್ಕೋಬೇಕು. ಈ ಸಮಾರಂಭ ಮಿಸ್ ಮಾಡಿದ್ರು ಕೂಡ ಯಾರಿಗೆ ಜೀವನದಲ್ಲಿ ಮಿಸ್ ಮಾಡ್ಕೊತಾ ಇರಲಿಲ್ಲ. ಆದರೆ ಇಷ್ಟು ಬಂದ್ಬಿಟ್ಟು ನಿಂತ್ಕೊಂಡು ಕೂತ್ಕೊಂಡು ಬೆಳೆದುಕೊಂಡು ಚಪ್ಪಾಳೆಗಳನ್ನ ತಪ್ಪಿ ಸೀಟುಗಳನ್ನ ನೋಡಿ ದೂರದಿಂದಲೇ ನನ್ನ ಬೆಳೆದಲ್ಲಿ ನಾನು ಭದ್ರಾವತಿಗಿನ ಸ್ವಲ್ಪ ಹಿಂದೆ ಶಿವಮೊಗ್ಗದಿಂದ ಬಂದವರು. ನಾನು ಯಾವತ್ತೂ ಎಲ್ಲಿಂದ ಬಂದೆ ಅಂತ ಹೇಳ್ಕೊಂಡಿಲ್ಲ, ಅದಕ್ಕೆ ಇವತ್ತು ವೇದಿಕೆ ಹಾಕಿದ್ದೀನಿ. ಇವತ್ತು ಇನ್ನು ಸ್ವಲ್ಪ ನೀವು ಮಾತಾಡಿದ್ರೆ ಇವೆಲ್ಲ ರಕ್ಷಣಾ ವೇದಿಕೆ ಗದ್ದೆ ಹೇಳ್ತಾರೆ, ಆಮೇಲೆ ನಾನು ಜವಾಬ್ದಾರಿ ಆಮೇಲೆ ಮಾತಾಡೋಣ. ಹೊಡಿತಾರೆ ಅಂತ ಏನಿಲ್ಲ, ಮುತ್ಕೊಡ್ತಾರ, ಮುತ್ಕೊಡೋ ರೀತಿ ಬೇರೆ ಇದೆ ಅಷ್ಟೇ. ಇಲ್ಲಿ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರಿಗೆ ರಕ್ಷಣಾ ವೇದಿಕೆ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಇದು ಆಕ್ಚುಲಿ ಹಾಕೋಣೋದಕ್ಕೆ ತುಂಬಾ ಹೆಮ್ಮೆ ಆಗ್ತದೆ. ಕಾರಣ ಬೇರೆ ಅಲ್ಲ, ನೀವು ಚಿತ್ರರಂಗದ ಮೇಲೆ, ಕನ್ನಡದ ಮೇಲೆ, ಪ್ರತಿಭೆಗಳ ಮೇಲೆ, ಕಲಾವಿದರ ಮೇಲೆ, ಭಾಷೆ ಮೇಲೆ, ಹಾಗೆ ನಿಮ್ಮ ಸದಸ್ಯರು ಬಂದಾಗ ನೀವೇ ಇಟ್ಕೊಂಡಿರುವಂಥ ಒಂದು ಬಲವಾದ ಪ್ರೀತಿ ಎದ್ದ. ಬಹುಶಃ ಇದಕ್ಕೆ ನಿಮ್ಮ ಈ ಸಂಘಟನೆಯ ಸಂಸ್ಥೆ ಇಷ್ಟು ಆಳವಾಗಿ ಬೆಳೆದಿರೋದು, ಇಷ್ಟು ಲಕ್ಷಗಳ ಜನ ಸೇರಿರೋದು, ಪ್ರತಿಯೊಂದು ಸದಸ್ಯರಿಗೂ ಕೂಡ ತುಂಬಾ 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 ತಲೆ ಬಗ್ಸಿದ್ದು.
ಇವತ್ತು ನಾರಾಯಣಗೌಡರು ಮಾತಾಡ್ತಾ ಒಂದೆರಡು ಮಾತು ಹೇಳಿದ್ರು. ಹೆತ್ತ ತಂದೆ ತಾಯಿ ಬಗ್ಗೆ ಹೇಳಿದ್ರು. ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ನಾನು ಸ್ವಲ್ಪ ಕಣ್ಣಿಯನ್ನ ತಡ್ಕೊತಾ ಇದ್ದೀನಿ. ಸಿಲ್ವರ್ ಜೂಬ್ಲಿ ನನ್ಕಿನ ಜಾಸ್ತಿ ಚಿತ್ರರಂಗದಲ್ಲಿ ಯಾರು ನುಡಿತಾ ಇದ್ದಾರೆ, ನನ್ನ ಚಿತ್ರಗಳಿಗಿಂತ ಇನ್ನೊಂದು 2-3 ಕೋಟಿ ಯಾರಿಗೆ ಜಾಸ್ತಿ ಬರ್ತಾರೆ ಚಿತ್ರಗಳಿಂದ. ನಾನು ಇದನ್ನ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಸತ್ತಿದ್ದೀನೋ ಇದನ್ನ ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೂ ನಾನು ಬಿಡೋದಿಲ್ಲ. ಇಲ್ಲಿ ನನಗೆ ಬಂದಿರೋದು ಒಂದೇ ಒಂದು ತುಂಬಾ ನನ್ನ ತಂದೆ ತಾಯಿಗೆ ನಾನು ಹೆಮ್ಮೆ ಪಡುವಂತ ಯಾವ ಕೆಲಸವನ್ನು ನಾನು ತುಂಬಾ ಮಾಡ್ಕೊಂಡು ಬಂದಿರಲಿಲ್ಲ. ಇವತ್ತು ನಂದು ಒಂದು ಪುಟ್ಟ ಪ್ರಪಂಚ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಪ್ರಪಂಚದಲ್ಲಿ ನಾನು ಮನಸ್ಸು ಬಿಚ್ಚಿ ತುಂಬಾ ಜನಕ್ಕೆ ಜಾಗ ಕೊಟ್ಟೆ, ಸ್ನೇಹ ಕೊಟ್ಟೆ. ಅದರಲ್ಲಿ ಎಷ್ಟೋ ಜನ ಬಂದ್ರು ಹೋದ್ರು. ನೋಡಿ, ನನ್ನನ್ನ ಉಪಯೋಗಿಸ್ಕೊಂಡ್ರು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಫ್ರೆಂಡ್ಶಿಪ್ ಅಲ್ಲಿ, ಸ್ನೇಹದಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋದು ತಪ್ಪಾಗುತ್ತೆ. ಅವ್ರು ಸರಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ಮ ಮನಸ್ಪೂರ್ವಕವಾಗಿ ನಾವು ಎಷ್ಟು ಸರಿ ಇದ್ದೀವಿ ಅನ್ನೋದನ್ನ ನಾವು ನೋಡ್ತೀವಿ. ಇಲ್ಲಿ ಇವತ್ತು ನನ್ನ ತಂದೆ ತಾಯಿ ಇನ್ನು ಗಟ್ಟಿಮುಟ್ಟಿ ಇದ್ದು ಬದುಕಿರುವಾಗ ಅವರು ತಲೆ ತಗ್ಗಿಸದೇ ಇರುವಂತ ಯಾವ ಕೆಲಸ ಮಾಡದೆ ತಲೆ ಎತ್ತಿ ಹಿಡಿದು ಇವತ್ತು ಈ ನನ್ನ ಭಾಷೆಗೆ ಸೇವೆ ಮಾಡಿಕೊಡಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಚಿತ್ರರಂಗನ ನಾನು ಯಾವತ್ತೂ ಮರೆಯೋದಿಲ್ಲ, ನನ್ನ ಅಭಿಮಾನಿಗಳನ್ನ ಯಾವತ್ತೂ ಮರೆಯೋದಿಲ್ಲ. ಇವತ್ತು ಮಾತಾಡಿದಂತ ನಾರಾಯಣಗೌಡರವರ ನೋಡಿ ನಾವು ಸಾಯೋವರೆಗೂ ಮರೆಯೋದಿಲ್ಲ. ನನ್ನ ಪ್ರಪಂಚದ ಬಗ್ಗೆ ಹೇಳಿದಾಗ ತುಂಬಾ ಜನಕ್ಕೆ ನಾನು ಅವನಿಗೆ ಅಹಂಕಾರ, ದುರಹಂಕಾರ ಹೆಡ್ವೈಟು ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರು ತಪ್ಪು ಮಾಡಿದಾಗ ಅಥವಾ ನಮ್ಮನ್ನ ಹಾಕೊಂಡು ಚಿತ್ರ ಮಾಡುವಾಗ ನಿರ್ದೇಶಕರು ತಪ್ಪು ಹೋದಾಗ ಅಥವಾ ನಿರ್ಮಾಣದಲ್ಲಿ ನಿರ್ಮಾಪಕರೇ ತಪ್ಪು ಹೋದಾಗ ನಾವು ಯಾಕೆ ಮಾತಾಡ್ತೀವಿ ಅಂದ್ರೆ, ನಾಳೆ ಅವರು ಅನುಭವಿಸೋದು ಒಬ್ಬ ಸ್ನೇಹಿತನಾಗಿ, ಒಬ್ಬ ಕಲಾವಿದನಾಗಿ ನಮ್ಮ ಕೈಯಲ್ಲಿ ನೋಡಕ್ಕಾಗೋದಿಲ್ಲ. ನಮ್ಮ ಮನೆ ಬಾಗಿಲು ಬಂದಾಗ ನಮ್ಮ ನಿರ್ಮಾಪಕರು ಚೆನ್ನಾಗಿದ್ದಾರೆ, ನಮ್ಮೊಟ್ಟಿಗೆ ಮಾಡಿದಂತ ಪುಟ್ಟ ಕಲಾವಿದರು ಕೂಡ ನಾಳೆ ಬೆಳಿಬೇಕು. ಅವಾಗಲೇ ತಾನೇ ಒಂದು ಸಂಸಾರ ಅನ್ನೋದು ಬೆಳಿಬೇಕು. ಮಕ್ಕಳು ಬೆಳೀಲಿಲ್ಲ ಅಂದ್ರೆ ಒಂದು ಫ್ಯಾಮಿಲಿ ದೊಡ್ಡದಾಗುತ್ತೆ. ಇವತ್ತು ಆ ನನ್ನ ಪ್ರಪಂಚದಂತ ಸೇರಿದಂತ ನನ್ನ ಎಲ್ಲ ತುಂಬಾ ಸ್ನೇಹಿತರು ಇಲ್ಲಿ ಕೂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನನ್ನ ತುಂಬಾ ದೇವಸ್ಥಾನಗಳಿಗೆ ನಾನು ಹೋಗಿದ್ದೀನಿ. ಮುಂಚೆ ಯಾವ ದೇವಸ್ಥಾನನೂ ಬಿಟ್ಟಿಲ್ಲ. ಕೊನೆಯ ಒಂದಿನ ಆ ದೇವರ ಫೋಟೋಗಳನ್ನೆಲ್ಲ ಎತ್ತಿ ಸೇರಿ ಬಿಟ್ಟು ನನ್ನ ತಂದೆ ತಾಯಿ ಫೋಟೋನ ಆ ಜಾಗದಲ್ಲಿ ಹಾಕಿದೆ.
ಅವತ್ತಿಂದ ಹಿಡಿದು ಇವತ್ತುವರೆಗೂ ಯಾರು ಬರ್ಲಿ ಬಿಡ್ಲಿ, ಏನ್ ಕಷ್ಟ ಬರ್ಲಿ, ಏನೇ ಬರ್ಲಿ, ಸೋಲು ಗೆಲುವು ಏನೇ ಇರಲಿ, ಆಶೀರ್ವಾದ ನನ್ನನ್ನು ಒಂದೊಂದೇ ಹೆಜ್ಜೆ ಮುಂದೆ ಕರ್ಕೊಂಡು ಹೋಗಿದೆ. ಹೊತ್ತು ಯಾವತ್ತು ನನ್ನನ್ನು ಒಂದು ಜಾಗದಲ್ಲಿ ಕೂರಕ್ಕೆ. ಇವತ್ತು ಈ ಪ್ರಶಸ್ತಿ ಸಮಾರಂಭದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಗೊತ್ತಿಳ್ಕೊಂಡ್ಬೇಡಿ, ನನ್ನ ತಂದೆ ತಾಯಿ ಗೊತ್ತಿರೋದು ಇದಕ್ಕಿಂತ ದೊಡ್ಡ ಹೆಮ್ಮೆ ನನಗೆ ಯಾವುದು ಇಲ್ಲ. ಕನ್ನಡನ ತುಂಬಾ ಪ್ರೀತಿಸ್ತೀನಿ ಆಗ. ಅದು ಇನ್ನೊಬ್ಬರು ಕೇಳ್ಕೊಟ್ಟು ಬರೋದಲ್ಲ, ಅದು ಇನ್ನೊಬ್ಬರು ಕೇಳ್ಕೊಟ್ಟು ಬಂದೂ ಇಲ್ಲ ನನಗೆ. ನಾವೆಲ್ಲ ಯಾಕೆ ಕೆಲವು ಟೈಮ್ ಬರ್ಟ್ ಆಗ್ತೀವಿ, ಯಾಕೆ ಕೆಲವು ಟೈಮ್ ಬೈಕ್ ಹಿಡ್ಕೊಂಡು ಎಲ್ಲ ತರ ಮಾತಾಡ್ತೀವಿ ಅಂದಾಗ ಕಾರಣಗಳಿರ್ತವೆ. ನಮ್ಮ ತಂದೆ ತಾಯಿಗಳು ಚಿತ್ರರಂಗದವರು ಇಲ್ಲೇ ಇರ್ಬೋದು, ಬಟ್ ನಮ್ಮಪ್ಪನ ಹುಲಿನೇ, ನಾನು ಹುಟ್ಟಿರೋದು ಹುಲಿ. ಒಂದು ಹೇಳೋಕೆ ಇಷ್ಟಪಡ್ತೀನಿ, ನನ್ನ ಚಿತ್ರರಂಗದಲ್ಲಿ ನನ್ನನ್ನು ಪ್ರೀತಿಸಿದಂತ ಹಲವಾರು ನಿರ್ಮಾಪಕರು, ನಿರ್ದೇಶಕರು ಇವತ್ತಿಗೂ ನನ್ನ ಜೊತೆಗಿದ್ದಾರೆ. ಇವತ್ತು ಈ ಮಟ್ಟಿಗೆ ಬಂದಿದ್ದೀನಿ. ಇವತ್ತು ಅವ್ರು ಹೇಳಿದ್ರು ಹಿಂದಿ ಚಿತ್ರ ಮಾಡಿರ್ಬೋದು, ತೆಲುಗು ಮಾಡಿರ್ಬೋದು, ಬಟ್ ಅದಷ್ಟು ಬೆಳೆಯೋದಕ್ಕೆ ಕಾರಣವಾದಂತ ಮೊದಲಿಂದ ಮಾಡ್ಕೊಂಬಂದಂತ ನನ್ನ ಎಲ್ಲ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಿ. ಆ ಚಿತ್ರಗಳು ಮಾಡಿದೆ, ಆ ನನ್ನ ಸಹ ಕಲಾವಿದರ ಸಪೋರ್ಟ್ ಇದೆ, ಆ ನನ್ನ ಲಿರಿಕ್ಸ್ ಲಿರಿಕ್ಸ್ ಇದೆ, ಡೈಲಾಗ್ ರೈಟರ್ಸ್ ಡೈಲಾಗ್ಸ್ ಇದೆ, ಆ ಫೈಟ್ ಮಾಸ್ಟರ್ಸ್ಗಳು ಅವ್ರು ಮಾಡಿದಂಥ ಫೈಟ್ಸ್ ಇದೆ, ಕೊರಿಯೋಗ್ರಾಫರ್ಸ್ ಮಾಡಿದಂಥ ಡ್ಯಾನ್ಸ್ ಇದೆ, ನನಗೆ ಉಡುಪುಗಳು ಕೊಟ್ಟಂತ ನನ್ನ ಕಾಸ್ಟ್ಯೂಮರ್ಸ್ ಇದೆ, ನನ್ನ ಸಹ ನಟಿಯರು ಇದೆ, ನನ್ನ ಮೇಕಪ್ ಆರ್ಟಿಸ್ಟ್ ಇದೆ, ನೀವಿಲ್ಲದೆ ಇದು ಸಾಧ್ಯನೇ ಆಗ್ತಾ ಇದೆ. ಆ ಒಂದು ಪ್ರಶಸ್ತಿ ಏನು ಅಲ್ಲಿ ಪುಟ್ಟದಾಗಿ ಅಚ್ಚುಕಟ್ಟಾಗಿ ಅವರು ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ಬಂದಂತ ಇವತ್ತವರೆಗೂ ಒಂದು ಹಲವಾರು ಪ್ರಶಸ್ತಿಗಳು ಬಂದಿದ್ದಾರೆ. ನಾರಾಯಣಗೌಡರು ಹೇಳಿದಾಗೆ 9 ವರ್ಷದಿಂದ ಬಿಡಿ ಯಾಕೆ ಮಾಡ ಆ ಪ್ರಶಸ್ತಿ ನನಗೆ ಬಂದಂತ ಎಲ್ಲ ಪ್ರಶಸ್ತಿಗಿನ ಕೀಳ 1 ಇಂಚ್ ಮೇಲೆ ಒಂದು ಸೇವೆ ಮಾಡಿ 1 ಇಂಚ್ ಮೇಲೆ ಅಂತ ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಮನೇಲಿ ಇನ್ನೂ ಜಾಗ ಇಲ್ಲ, ನಾನು ಇನ್ನೂ ಮನೆ ಕಟ್ಟಿಲ್ಲ. ನಮ್ಮಪ್ಪ ಇನ್ನೂ ಅವ್ರ ಮನೆಯಲ್ಲಿ ಇರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಒಂದು ಮಾತು ಹೇಳಿದ್ದಾರೆ, ಎಲ್ಲ ಸಾಧನೆ ಮಾಡಿದೆ, ಒಂದು 30-40 ಸೀಟಲ್ಲಿ ಮನೆಯನ್ನು ಕಟ್ಟಿ ಬರೋದು. ಇವತ್ತಿಂದ 90ವರೆಗೂ ನಾನು ಸಿಕ್ಕಿದವರಿಗೆಲ್ಲ ಕೇಳ್ತಾ ಇರ್ತೀನಿ, ಆದ್ರೆ ಒಂದು ನನ್ನ ಯೋಗಿಗೆ ಒಂದು ಸೈಟ್ ಇದ್ರೆ ಎಲ್ಲಪ್ಪ ಮನೆ ಕಟ್ತೀನಿ. ಆ ಮನೆ ಕಟ್ಟಿದಾಗ 100% ನಮ್ಮ ಹೃದಯ ಎಲ್ಲಿ ಇರುತ್ತೋ ಮನೆಯಲ್ಲೂ ಒಂದು ಹೃದಯ ಅಂತ ಒಂದು ಜಾಗ ಇರುತ್ತೆ, ಆ ಜಾಗದಲ್ಲಿ ಅದು ಇಡ್ತೀನಿ.